ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದರೆ ಈಗ ಕ್ರಮೇಣವಾಗಿ ಬೆಳೀತಕ್ಕಂಥ ನಗರ ಅಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಆದರೆ ಇರ್ತಕ್ಕಂಥ ರಾಜಕಾರಣಿಗಳು ಈ ಧಾರವಾಡ ಜಿಲ್ಲೆ ಇರತಕ್ಕಂಥ ಈ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಒಂದೇ ಉದ್ಧಾರ ಮಾಡಂತಾರೆ. ಏನೋ ಅನುದಾನ ಬರಲಿ, ಏನು ಬೇಕಾದ ಬಂದರೂ ಹುಬ್ಬಳ್ಳಿ ಅಷ್ಟೇ ಕೊಡ್ತಾ ಇದ್ದಾರೆ. ಅದಕ್ಕೆ ಇರ್ತಕ್ಕಂಥ ಧಾರವಾಡದ ನಾಗರಿಕರೆಲ್ಲ ಕೂಡಿ ಧಾರವಾಡ ಸಂಸ್ಕೃತಿ ನಗರ, ವಿದ್ಯಾಕಾಶಿ ಮತ್ತು ಪೀಡಾನಗರಿ ಅಂತ ಹೇಳಿ ಇಟ್ಕೊಂಡು ಪ್ರತ್ಯೇಕ ಮಹಾನಗರ ಪಾಲಿಕೆಯ ಸಲುವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಜಯ ಕರ್ನಾಟಕ ಸಂಘಟನೆಯ ಸಮಸ್ತ ಪದಾಧಿಕಾರಿಗಳು, ಕಾರ್ಯಕರ್ತರು ಸಂಪೂರ್ಣ ಬೆಂಬಲ ಕೊಡಬೇಕಂತೇಳಿ ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆಯ ಹೋರಾಟ ಸಮಿತಿಗೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ನಿನ್ನೆ ಬಂದಂಥ ಸುದ್ದಿ ಏನಂದರೆ, ರಾಜ್ಯಪಾಲರು ಅಂಗೀಕಾರ ಮಾಡಿದ್ದಾರೆ. ಏನಂತ ಹೇಳಿ ಷರತ್ತುಬದ್ಧವಾದಂಥ ಒಂದು ಇರ್ತಕ್ಕಂಥ ಹೋರಾಟಗಾರರಿಗೆ ಒಂದು ಷರತ್ತು ಹಾಕಿ ಅಂಗೀಕಾರ ಮಾಡಿದಾರಂತೆ. ಏನಂತೇಳಿ ಇರ್ತಕ್ಕಂಥ ಮಹಾನಗರ ಪಾಲಿಕೆಯ ಈ ಇಲೆಕ್ಷನ್ ಮುಗಿಬೇಕಂತೆ. ಕಾರ್ಪೊರೇಟರ್ ಇಲೆಕ್ಷನ್ ಮುಗಿದ ಮೇಲೆ ನೆಕ್ಸ್ಟ್ ಈ ಮಹಾನಗರ ನೆಕ್ಸ್ಟ್ ಫಸ್ಟಿಂದ ನಮಸ್ಕಾರ. ಏನಿವತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಅನ್ನೋದು ಯಾವ ರೀತಿ ಬೆಳೆದಿದೆಯಲ್ಲ, ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಬ್ಬಳ್ಳಿ ಧಾರವಾಡ ಅತಿ ವೇಗದಿಂದ ಬೆಳೀತಕ್ಕಂಥ ನಗರಗಳು. ಇಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂತೇಳಿ ಹೆಸರುವಾಸಿಯಾದಂಥ ಈ ನಗರ ಇರ್ತಕ್ಕಂಥ ರಾಜಕಾರಣಿಗಳು ಬರೀ ಹುಬ್ಬಳ್ಳಿಯನ್ನು ಅಷ್ಟೇ ಉದ್ಧಾರ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿ ಅನುದಾನ ತಗೋರಿ, ಯಾವುದೋ ಕಮರ್ಷಿಯಲ್ ಆದರೂ ಹುಬ್ಬಳ್ಳಿಯಿಂದ ಉದ್ಧಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಧಾರವಾಡದ ಜನತೆ, ಧಾರವಾಡದ ನಾಗರಿಕರು ಪೀಡಾನಗರಿ ಮತ್ತು ವಿದ್ಯಾಕಾಶಿ ಸಾಂಸ್ಕೃತಿಕ ನಗರ ಮತ್ತು ಈ ಧಾರವಾಡ ನಗರವನ್ನು ಪ್ರತ್ಯೇಕ ಮಹಾನಗರ ಪಾಲಿಕೆಯಾಗಿ ಮಾಡಬೇಕಂತೇಳಿ ಇಲ್ಲಿ ಹೋರಾಟ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆಯ ಹೋರಾಟ ಸಮಿತಿಗೆ ಇವತ್ತು ಸಂಪೂರ್ಣ ಬೆಂಬಲವನ್ನು ಕೊಡಬೇಕಂತ ವಿಚಾರ ಮಾಡಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಧಾರವಾಡ ನನ್ನ ಪ್ರಕಾರ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಎಷ್ಟೋ ಜನ ಕಲಿತಾ ಇದ್ದಾರೆ. ಇನ್ನೂ ತನಕ ಇಲ್ಲಿ ಇರ್ತಕ್ಕಂಥ ಸುಭಾಷ್ ರೋಡ್ ತಗೋರಿ, ಮತ್ತು ನಮ್ಮದು ವಿಜಯ ರೋಡ್ ತಗೋರಿ, ಯಾವುದೂ ಉದ್ಧಾರ ಆಗಿಲ್ಲ. ಅಗ್ನಿಕರಣ ಅಂತೂ ಒಟ್ಟು ಇಲ್ಲೇ ಇಲ್ಲ. ಅದಕ್ಕೋಸ್ಕರ ಇದು ಪ್ರತ್ಯೇಕ ಮಹಾನಗರ ಪಾಲಿಕೆ ಆತಂದರೆ ಇದು ಅಗಲೀಕರಣ ಆಗ್ತೈತಿ, ಮುಂದೆ ಧಾರವಾಡ ಸುಧಾರಣೆ ಆಗ್ತೈತಿ, ಇನ್ನೂ ಧಾರವಾಡ ಇಂಪ್ರೂವ್ಮೆಂಟ್ ಆಗ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ನಿನ್ನೆ ಒಂದು ಸುದ್ದಿ ಬಂದಂಥದ್ದು ಏನಂದರೆ, ರಾಜ್ಯಪಾಲರು ಅಂಗೀಕಾರ ಮಾಡಿದಾರಂತೆ. ಅದು ಯಾವ ರೀತಿ ಮಾಡಿದ್ದಾರೆ ಅಂದರೆ, ಷರತ್ತುಬದ್ಧವಾದಂಥ ಅಂಗೀಕಾರ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇನ್ನೂ ಕಾರ್ಪೊರೇಟರ್ ಇಲೆಕ್ಷನ್ ಇನ್ನೂ 1.5 ವರ್ಷ ಇದೆ. ಇದು ಕಂಪ್ಲೀಟ್ ಆದಮೇಲೆ ಮಹಾನಗರ ಪಾಲಿಕೆ ವಿಭಜನೆ ಆಗಬೇಕು, ಅಲ್ಲಿ ತನಕ ಯಾಜ್ ರೀತಿ ಇದ್ದಂಗೆ ನಡಿಬೇಕಂತ ಹೇಳಿ ಏನೋ ಒಂದು ಅಂಗೀಕಾರ ಮಾಡಿದಾರಂತೆ. ಆದರೂ ಇಲ್ಲಿರ್ತಕ್ಕಂಥ ಹೋರಾಟಗಾರರ ಸಮಿತಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವತ್ತು ಮಹಾನಗರ ಪಾಲಿಕೆ ಪ್ರತ್ಯೇಕ ಆಗ್ತೈತಿ ಧಾರವಾಡ, ಅಲ್ಲಿ ತನಕ ಇಲ್ಲಿ ಟೆಂಟ್ ತೆಗಿಬಾರ್ದು ಅಂತೇಳಿ ನಾವು ಒಂದು ವಿಚಾರ ಮಾಡಿಕೊಂಡು ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಡಬೇಕಂತ ವಿಚಾರ ಮಾಡ್ಕೊಂಡಿದ್ದೀವಿ. ಸುಧೀರ್ ಮುಧೋಳ್, ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾಧ್ಯಕ್ಷ. ಇವ್ರದೊಂದು ತೊಗೊಂಡ್ಬಿಟ್ರೆ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಸಲುವಾಗಿ ನಿರಂತರ ಹೋರಾಟ ನಡೀತಾ ಇದೆ. ಈ ಒಂದು ಹೋರಾಟಕ್ಕೆ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಬೆಂಬಲವನ್ನು ಸೂಚಿಸಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಸಹೋದರರು ಹೇಳಿದಂತೆ ನಮ್ಮ ಧಾರವಾಡ ಸಾಂಸ್ಕೃತಿಕ ನಗರಿ, ಸಾಹಿತಿಗಳ ಬೀಡು, ವಿದ್ಯಾಕಾಶಿ, ಪೀಡಾನಗರಿ ಏನೆಲ್ಲ ಖ್ಯಾತಿಯನ್ನು ಹೊಂದಿರತಕ್ಕಂಥ ಈ ಒಂದು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲೇಬೇಕಂತೇಳಿ ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ, ಆ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ. ಈ ಧಾರವಾಡ ನಗರ ಬಹುಶಃ ಕರ್ನಾಟಕ ಏಕೀಕರಣ ಚಳವಳಿಯ ಸಂದರ್ಭದಲ್ಲಿ ಧಾರವಾಡ ವಿದ್ಯಾವರ್ಧಕ ಸಂಘದಿಂದ ಕರ್ನಾಟಕ ಏಕೀಕರಣ ಚಳವಳಿ ಪ್ರಾರಂಭ ಆಗಿರ್ತಕ್ಕಂಥ. ಸೊ ಹೀಗಾಗಿ ಎಲ್ಲ ರೀತಿಯಿಂದ ಐತಿಹಾಸಿಕ ದೃಷ್ಟಿಯಿಂದ ನೋಡಿದರೆ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗೋದಕ್ಕೆ ಎಲ್ಲ ಅರ್ಹತೆಗಳನ್ನು ಹೊಂದಿದೆ. ರಾಜ್ಯಪಾಲರು ಷರತ್ತುಬದ್ಧ ಅನುಮತಿಯನ್ನು ಕೊಟ್ಟಿದ್ದನ್ನು ನಾವು ಒಪ್ಪೋದಿಲ್ಲ. ಈಗಲೇ ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ಘೋಷಣೆ ಆಗಬೇಕು. ಆ ಮೂಲಕ ನಮ್ಮ ಧಾರವಾಡ ಜನತೆಯ ಬಹುದಿನದ ಕನಸನ್ನು ರಾಜ್ಯಪಾಲರು ಮತ್ತು ಕರ್ನಾಟಕ ಸರ್ಕಾರ ನೆರವೇರಿಸದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಮತ್ತು ಇವರಿಗೆ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. ಲಕ್ಷ್ಮಣ ದೊಡ್ಡಮನಿ, ಜಿಲ್ಲಾ ಗೌರವಾಧ್ಯಕ್ಷರು, ಜಯ ಕರ್ನಾಟಕ.